ಒಳ್ಳೆಯವರು, ಅಪ್ಪ ದೇವ್ರಂತ ಮನ್ಸ. ಹಾ. ನಮ್ಗ್ ಒಳ್ಳೇದ್ ಮಾಡವ್ರೆ, ಅವ್ರನ್ನ ಜೀವನ ಪೂರ್ತಿ ನೆನ್ಸ್ಕೋಬೇಕು. ನಮ್ಗ್ ಕೊಟ್ರೆ ನಮ್ಗ ಜೀವನ ಪೂರ್ತಿ ಇರಕ್ ಒಂದ್ ಮನೆ ಜಾಗ ಕೊಡಿಸ್ತರು. ಅದ್ರಲ್ಲಿ ನಾವ್ ಸ್ವಲ್ಪ ಸಾಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ. ಅದಕ್ಕ ನಮ್ಗ ಅವ್ರು ಒಳ್ಳೆ ಮನ್ಸ ಅಂತ ನಾವ್ ಹೇಳ್ತಾ ಇದ್ರಲ್ಲ. ಈ ತರ ಅಂದ್ರೆ ನಮ್ಗ ಜೀವನ ಪೂರ್ತಿ ಇರಕ್ ಒಂದ್ ಮನೆ ನಮ್ಗೆ ಭೂವಮ್ಮ ಅಂತ ಒಬ್ರು ಇದ್ರು ಫ್ರೆಂಡು. ಅವರಿಂದ ಏನು ಕಮಲಕ್ಕ ಪರಿಚಯ ಆದ್ರು. ಕಮಲಕ್ಕ ಇಂದ ನಾವು ಅಪ್ಪ ಪರಿಚಯ ಆಗಿ ತಕ್ಕೊಟ್ರು ಅವ್ರು ಕಮಲಕ್ಕ ಅಂತ. ತಗೋಬೈದು ಎಲ್ಲಾರು ಯಾರು ಬೇಕು ಏನು ತೊಂದ್ರೆ ಇಲ್ಲ, ಯಾರು ತೊಂದ್ರೆ ಇಲ್ಲ, ಎಂತ ತೊಂದ್ರೆ ಏನಿಲ್ಲ. ಆರಾಮಾಗಿ ತಗೊಂಬೋದು, ಆರಾಮ್ ಜೀವನ ಮಾಡ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗುರುಸ್ವಾಮಿ ಅಂತ. ನೀವ್ ಎಲ್ಲಿದ್ದಿದ್ದು ಸರ್ ಮುಂಚೆ? ನಾವು ಆರ್ ನಗರದಲ್ಲಿ ಇದ್ದವ್ರು ಸರ್. ಇಲ್ಲಿ ಮನೆ ಕಟ್ಕೊಂಡ್ ಬರ್ತಾ ಇದ್ದೀರಾ? ನಮ್ಮ ಹತ್ರ ಸೈಟ್ ತಗೊಂಡು ಎಷ್ಟು ವರ್ಷ ಆಯ್ತು ಸರ್ ನೀವು? 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. 4 ವರ್ಷ ಆಯ್ತು. ನೀವು 4 ವರ್ಷ ಆಯ್ತು ಸೈಟ್ ತಗೊಂಡು. ಹೌದು ಸರ್. ನೀವು ನಮ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರ? ನೀವು ಒಳ್ಳೆಯವರು, ಅಪ್ಪ ದೇವ್ರಂತ ಮನ್ಸ. ನಮ್ಗ್ ಒಳ್ಳೇದ್ ಮಾಡವ್ರೆ, ಅವ್ರನ್ನ ಜೀವನ ಪೂರ್ತಿ ನೆನ್ಸ್ಕೋಬೇಕು. ನಮ್ಗ್ ಕೊಟ್ಟವ್ರನ್ನ. ಯಾಕೆ ಈ ತರ ಹೇಳ್ತಾರಲ್ಲ, ಏನ್ ವಿಷಯ? ಅವ್ರು ನಮ್ಗ್ ಒಳ್ಳೇದ್ ಮಾಡಿದ್ರು ಒಳ್ಳೆಯವ್ರ ನೆನ್ಸ್ಕೋಬೇಕು. ಏನಕ್ಕೆ ಈ ತರ ಹೇಳ್ತಾ ಇದ್ರಲ್ಲ? ಈ ತರ ಅಂದ್ರೆ ನಮ್ಗ ಜೀವನ ಪೂರ್ತಿ ಇರಕ್ ಒಂದ್ ಮನೆ ಜಾಗ ಕೊಡಿಸ್ತರು. ಅದ್ರಲ್ಲಿ ನಾವ್ ಸ್ವಲ್ಪ ಸಾಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ. ಅದಕ್ಕ ನಮ್ಗ ಅವ್ರು ಒಳ್ಳೆ ಮನ್ಸ ಅಂತ ನಾವ್ 4 ವರ್ಷ ಆಯ್ತು ಸೈಟ್ ತಗೊಂಡ್ ನೀವು ಮನೆ ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೊತಾ ಇದ್ದೀರಾ? ಹೌದು ಸರ್. ನಿಮಗೆ ಮನೆ ಕಟ್ಕೊಳಕ್ ಬರುತ್ತೆ? ಬರುತ್ತೆ. ನೀವೇ ಮೇಸ್ತ್ರಿ ಆಗಿರೋದ್ರಿಂದ ನೀವೇ ಕಟ್ಕೋತಾ ಇದ್ರ? ಈ ಸೈಟ್ ತಗೊಂಡ್ರಲ್ಲ, ಅವ ರೈಟ್ ಒಳ್ಳೆ ರೈಟ್ ಅಲ್ಲಿ ಮಾಡ್ಕೊಟ್ರ? ಇಲ್ಲ ಪರವಾಗಿಲ್ಲ, ನಮ್ಗೆ ಒಳ್ಳೆ ರೇಟ್. ನೀವು ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ ತಂದೆಯವರು? ನಮ್ಗೆ ಭೂವಮ್ಮ ಅಂತ ಒಬ್ರು ಇದ್ರು ಫ್ರೆಂಡು. ಅವರಿಂದ ಏನು ಕಮಲಕ್ಕ ಪರಿಚಯ ಆದ್ರು. ಕಮಲಕ್ಕ ಇಂದ ನಾವು ಅಪ್ಪ ಪರಿಚಯ ಆಗಿ ತಕ್ಕೊಟ್ರು ಅವ್ರು ಕಮಲಕ್ಕ ಅಂತ. ನೀವು ನಮ್ದು ಎಷ್ಟು ಲೇಔಟ್ ನೋಡಿರಿ ಬಂದಾಗ? 2 ಲೇಔಟ್ ನೋಡಿದ್ವಿ. 2 ಪಕ್ಕದಲ್ಲಿ ಒಂದು, ಇದೊಂದು ನೋಡಿದ್ವಿ. ಅದಕ್ಕಿಂತ ಇದು ಪರವಾಗಿಲ್ಲ ಅನ್ಬಿಟ್ಟು ಇದು ತಗೊಂಡ್ವಿ. ಇದೇ ಲೇಔಟ್ ಅಲ್ಲಿ ನೀವು ಬೇಕು ಅಂತ ತಗೊಂಡಿದ್ರಲ್ಲ, ಯಾವ ಕಾರಣಕ್ಕೆ? ಏನು ಒಳ್ಳೆ ಜಾಗ, ಕ್ಲೈಮೇಟ್ ಚೆನ್ನಾಗೈತೆ. ಇಲ್ಲಿ ಸ್ವಲ್ಪ ಗ್ರೀನ್ ಆಗೈತೆ. ಅಲ್ಲಂದ್ರೆ ಸ್ವಲ್ಪ ಗಾಡಿಗಳು ಅದು ಇದು ಟಾರ್ಚಲ್ ಇರುತ್ತೆ. ಇಲ್ಲಾಂದ್ರೆ ಫ್ರೀ ಆಗಿರ್ತೀವಿ ನಾವು. ರೋಡ್ಗೆ ಟ್ರಾಫಿಕ್ ಗಿಫಿಕ್ ಏನು ಇರೋಣ ಅಂತ ತಗೊಂಡ್ವಿ. ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಎಷ್ಟೊತ್ತಾಗುತ್ತೆ ಇಲ್ಲಿಂದ ಹೋಗಕ್ಕೆ? ಇಲ್ಲಿಂದ ಹೋಗಕ್ಕೆ ಒಂದು 15 ನಿಮಿಷ 20 ನಿಮಿಷ ಆಗುತ್ತೆ. ನಿಮ್ಮ ಊರು ಬಂದು? ನಮ್ದು ಸ್ವಂತ ಊರು ಬಂದು ಚಾಮರಾಜನಗರ ಕೊಳ್ಳೇಗಾಲದಲ್ಲಿ. ನೀವು ಇಲ್ಲಿಂದ ನಿಮ್ಗೆ ಬಸ್ ಇಂದ ಅನುಕೂಲ ಇದೆ ಹೋಗಕ್ಕೆ? ಹೌದು. ಇಲ್ಲಿಂದ ಒಂದು 10 ನಿಮಿಷದಲ್ಲಿ ನಾವು ಬಸ್ ಇಟ್ಕೋಬಹುದು. ಸರ್ ನೀವೇನ್ ವರ್ಕ್ ಮಾಡೋದು? ನಾವು ಡ್ರೈವರ್ಸ್. ನೀವು ಸಿಟಿ ಸೆಂಟರ್ಗೆ ಹೋಗ್ಬೇಕಂದ್ರೆ ನೀವು ಬಸ್ ಯೂಸ್ ಮಾಡ್ತೀರಾ, ನಿಮ್ಮ ಓನ್ ವೆಹಿಕಲ್ ಯೂಸ್ ಮಾಡ್ತೀರಾ? ಓನ್ ವೆಹಿಕಲ್. ಬಸ್ ಅನುಕೂಲ ಇಲ್ವಾ ಇಲ್ಲಿ? ಐತೆ ಬಸ್ಗಳು ಒಂದು ಅರ್ಧ ಗಂಟೆ 3/4 ಗಂಟೆಗೆ ಒಂದ್ಸಲಿ, ಇಲ್ಲಾಂದ್ರೆ 1 ಅವರ್ ಒಂದ್ಸಲಿ ಬಸ್ ಬಂದಿದೆ. ಈ ರೂಟ್ ಅಲ್ಲಿ 90 ಬಸ್ ಇದೆ. ಹೌದು ಖಂಡಿತವಾಗ್ಲು. ಒಂದೊಂದ್ ಟೈಮ್ ಒಟ್ಟಿಗೆ ಬಸ್ ಬರೋದ್ರಿಂದ ಬರಲ್ಲ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಅರ್ಧ ಗಂಟೆಗೆ ಒಂದ್ ಬಸ್ ಐತೆ ಇಲ್ಲಿ. ಈ ಲೇಔಟ್ ಅಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನೀವೇ ಅಂದ್ರೆ ಕನ್ಸ್ಟ್ರಕ್ಷನ್ ಜೊತೆನೆ ವಾಸ ಇದ್ದೀರಾ? ನೀವೇ ವಾಸ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದೀರಾ? ನೀವ್ ಎಷ್ಟು ತಿಂಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಾವೀಗ ಬಂದು 1 ವರ್ಷ ಆಯ್ತು ಸರ್. ಇಲ್ಲಿ ಬಂದು ನೀವು ಇಲ್ಲೇ ಎತ್ಕೊಂಡು ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದೀರಾ? ಈ 1 ವರ್ಷದಲ್ಲಿ ನಿಮ್ಗೆ ಈ ನಮ್ಮ ಹತ್ರ ಪ್ರಾಪರ್ಟಿ ತಗೊಂಡಿದ್ರ ಒಂದ್ ಸೈಟ್, ನಿಮ್ದು ಸೈಟ್ ಮೆಜರ್ಮೆಂಟ್ 20-30. ಈ ಮನೆಯಲ್ಲಿ ಬಂದಿದ್ರೆ ಇಲ್ಲಿ ವಾಸ ಇದ್ರ 1 ವರ್ಷದಲ್ಲಿ ಯಾರ ನಿಮ್ಗೆ ಈ ಲ್ಯಾಂಡಿಗಾಗ್ಲಿ ಯಾರ ಬಂದು ನಿಮ್ಗೆ ಏನಾದ್ರು ಕೇಳಿದ್ರ? ಇಲ್ಲ, ತೊಂದ್ರೆ ಯಾವ್ದಿಲ್ಲ. ಆ ತರ ಏನಿಲ್ಲ ಸರ್, ಆ ತರ ಏನು ಇಲ್ಲ. ಇವಾಗ ನಮ್ಮ ಹತ್ರ ಬಂದು ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ತಗೋತಾರೆ. ಅಂತವ್ರಿಗೆ ಏನ್ ಹೇಳ್ತಾರೆ? ತಗೋಬೈದು ಎಲ್ಲಾರು ಯಾರು ಬೇಕು ಏನು ತೊಂದ್ರೆ ಇಲ್ಲ, ಯಾರು ತೊಂದ್ರೆ ಇಲ್ಲ, ಎಂತ ತೊಂದ್ರೆ ಏನಿಲ್ಲ. ಆರಾಮಾಗಿ ತಗೊಂಬೋದು, ಆರಾಮ್ ಜೀವನ ಮಾಡ್ಬೋದು ಇವ್ರ ಹತ್ರ. ನೀವು ಬರೀ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದೀರಾ, ನಾನ್ ಹೇಳ್ಕೊಂಡ್ ಕೊಟ್ಟಂಗ ಅನ್ಸುತ್ತೆ. ಏನಾರ ಒಂದು ಫಾಲ್ಟ್ ಗಿಲ್ಟ್ ಅನ್ನೋದೇನಾರ? ಏನಿಲ್ಲ, ಸುಳ್ಳು ಹೇಳ್ಬಾರ್ದು, ಎಂತದು ಇಲ್ಲ. ನಾವ್ ಚೆನ್ನಾಗಿದ್ದೀವಿ, ನಮ್ ಮನೆ ನಮ್ ಸ್ವಂತ ಜಾಗ, ನಾವ್ ಜೀವನ ಪೂರ್ತಿ ಸುಖವಾಗಿ ಇರ್ತೀವಿ ಅಂತ ಇರ್ತೀವಿ. ಇವು ಬಂದು ಎಷ್ಟು ದಿನ ನೋಡಿದ್ಮೇಲೆ ನೀವು ಸೈಟ್ ತಗೊಂಡ್ರಿ? ನಾವ್ ಬಂದು 1 ತಿಂಗಳಲ್ಲಿ ತಗೋಬಿಟ್ವಿ. ಒಂದ್ ತಿಂಗಳಲ್ಲಿ ತಗೊಂಡ್ವಿ. ರಿಜಿಸ್ಟ್ರೇಷನ್ ಎಷ್ಟು ದಿನಕ್ಕೆ ಆಯ್ತು? ರಿಜಿಸ್ಟ್ರೇಷನ್ ನಾವೊಂದು 6 ತಿಂಗಳು ಸ್ವಲ್ಪ ದುಡ್ಡು ಕಟ್ಟಿದ್ವು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಟ್ಟಿದ್ರು. ನಾವು ಫುಲ್ ಕ್ಯಾಶ್ ಕೊಟ್ಮೇಲೆ ನಾವ್ ಇಲ್ಲಿ ಬಂದ್ವಿ. ನೀವು ಎಷ್ಟು ರಿಜಿಸ್ಟ್ರೇಷನ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ರಿ? ಇನ್ನು ಎಷ್ಟು ಬಾಕಿ ಇತ್ತು? ಕೊಟ್ಟಿದೀವಿ ಸರ್.
ಅರ್ಧ ಕೊಟ್ಟವ್ರಿಗೆ ನಮ್ಗೆ ಇದು ಮಾಡಿದ್ರು. ಇನ್ನರ್ಧ ಎಷ್ಟ್ ದಿನ ಬಿಡ್ಕೊಂಡ್ ಕೊಟ್ರಿ? ಒಂದು 4 ತಿಂಗಳು 5 ತಿಂಗಳೇನ ಆಯ್ತು, 6 ತಿಂಗಳೇನ ಆಯ್ತು ಸರ್. 5 ತಿಂಗಳು ನಿಮ್ದು ರಿಜಿಸ್ಟ್ರೇಷನ್ ಆಗಿ ಅರ್ಧ ದುಡ್ಡು 5 ತಿಂಗಳ ಆದ್ಮೇಲೆ ಹೌದು, ಕೊಟ್ರಿ. ಕೊಟ್ಟು ಹೌದು. ಹೌದ್ ಸರ್. ಅನುಕೂಲ ಇದೆ. ಹೌದೌದು ಅನುಕೂಲ ಐತೆ ಸರ್. ಮತ್ತೆ ನೀವು ನಮ್ಮ ಹತ್ರ ಈ ಹೊಸ್ದಾಗ್ ನೋಡೋರ್ಗೆ ಏನ್ ಅಂತ ಹೇಳ್ತೀರಾ? ಎಲ್ಲ ತಗೊಳ್ರಿ, ಹಾ. ಒಳ್ಳೆ ಮನ್ಸ, ದೇವ್ರಂತವ್ರು ಹ್ಮ್. ಎಲ್ಲಾರು ಅದ್ನೆಲ್ಲ ತಗೋಬೈದು, ಅವ್ರು ನಾವು ಬೈತೀವಿ. ತೋರ್ಸ್ಕಡೆ ಯಾರಂತ್ರ ತಗೋಬೈದು ಅಂತ ಹೇಳ್ತೀವಿ ನಾವು. ಸರ್ ನಿಮ್ ತಾಯಿಯವ್ರು ಹಿಂಗ್ ಹೇಳ್ತಾ ಇದಾರೆ, ನಿಮ್ಮ ಅಭಿಪ್ರಾಯ ಏನು? ನಿಜ ನಿಜ ನಿಜ. ಅವರು ಪರವಾಗಿಲ್ಲ, ಬೆಸ್ಟ್ ಅಂದ್ರೆ ಈ ಏರಿಯಾ ಬಂದ್ ಚೆನ್ನಾಗೈತೆ. ಕ್ಲೈಮೇಟಿಂಗು ಮತ್ತೆ ದೇವಸ್ಥಾನ Road- ಪಕ್ಕದಲ್ಲಿ ಐತೆ, ರೋಡ್ road ಚೆನ್ನಾಗೈತೆ, ಚೆನ್ನಾಗಿದೆ. ಬಸ್ಗಳ ವ್ಯವಸ್ಥೆ ಚೆನ್ನಾಗೈತೆ ಸರ್ ಇಲ್ಲಿ. ಇದೇ ನೀವು ಇದ್ರ ಹತ್ರ ಹೋದ್ರೆ, ಅದ್ಯಾವ್ದೋ ರಾಮಹಳ್ಳಿ ಆ ಸೈಡ್ ಹೋದ್ರೆ ಬಸ್ಗಳು ಸರಿಯಾಗಿರಲ್ಲ, ಡಸ್ಟ್, ಫುಲ್ ಡಸ್ಟ್. ಅಲ್ಲದಲ್ಲ ಅದರಿಂದ ಇದು ಪರವಾಗಿಲ್ಲ, ಈ ಸೈಡ್ ಪರವಾಗಿಲ್ಲ. ಸರ್ ಇವರು ಮೇಡಮ್ ಅವರು ಬಂದ್ಬಿಟ್ಟು ಏಜ್ ಆಗಿರೋರು, ಹೌದು ಸರ್ ಏಜ್ ಆಗಿರೋರು, ನೀವ್ ಯೂತ್. ಹೊಸ್ದಾಗಿ ನಿಮ್ಮಂತ ಯೂತ್ಗಳು ಬಂದು ತಗೊಳ್ಳೋಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಪರವಾಗಿಲ್ಲ ಸರ್, ಇಲ್ಲಿ ಬಂದ್ ತಗೊಂಡ್ರೆ ನಮ್ಗೆ ಈ ಟ್ರಾಫಿಕ್, ಧೂಳು, ಅದು ಇದು ಡಸ್ಟ್ಗಳು ಅಲ್ಲಿ ಬೆಂಗಳೂರಲ್ಲಿ ನೋಡಿ ನೋಡಿ ಸಾಕಾಗೋಯ್ತು. ಇವಾಗ ಆರ್.ಆರ್. ನಗರದಲ್ಲ ಇದೂನು ಬೆಂಗಳೂರೇನೆ. ಬೆಂಗಳೂರೇನೆ. ಇದ್ರೂನು ಇದು ನಮ್ಗೆ ಕ್ಲೈಮೇಟ್ ಚೆನ್ನಾಗೈತೆ ಸರ್. ನಮ್ಮೂರ್ ಕಡೆ ಇದ್ದಂಗೆ ನಮ್ಗೆ ಅದು ಬೆಂಗಳೂರು. ಸ್ವಲ್ಪ ಜನಗಳು ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಇರೋದು, ಇರಲ್ಲ ಸರ್, ಇಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮ್ಗೆ ದಿನಸಿ ಗಿನ್ಸಿ ಎಲ್ಲ ಬೇಕಂದ್ರೆ ಎಲ್ಲ ಸಿಗ್ತದೆ. ಎಲ್ಲ ಅಂಗಡಿ ಗಿಂಡಿ ಎಲ್ಲ ಚೆನ್ನಾಗೈತೆ. ಈ ಜಾಗದ ಲೊಕೇಶನ್ ಹೇಳ್ಬಿಡ್ರಿ ಹೆಂಗೆ? ಲೊಕೇಶನ್ ಬಂದು ಇದು ಕೆಗೊಳ್ಳಲ್ಲಿ ಮುತ್ತರಾಯ ಸ್ವಾಮಿ ಟೆಂಪಲ್, ಬೆಂಗಳೂರು. ಚಾಮುಂಡೇಶ್ವರಿ ಫೇಸ್ 1 ಕುಂಬ್ಳಗೂಡು, ಹ್ಮ್. ಕುಂಬ್ಳಗೂಡು ಚಾಮುಂಡೇಶ್ವರಿ ಫೇಸ್ 1 ಲೇಔಟ್, ಕೆ ಗೊಲ್ಲಳ್ಳಿ ಪಂಚಾಯತಿ ಆಫೀಸ್ ಹಿಂಭಾಗದಲ್ಲಿ ಇರೋದು. ಎಲ್ಲ ಎಲ್ಲ ಐತೆ. ಪಂಚಾಯತ್ ಆಫೀಸ್ ಮೇನ್ ಇಲ್ಲಿರೋದು, ಪಂಚಾಯತ್ ಆಫೀಸ್, ಈ ಸ್ಕೂಲು ಎಲ್ಲ ಐತೆ, ಸ್ಕೂಲ್ ಐತೆ, ಆಸ್ಪತ್ರೆ ಐತೆ. ಹಾಸ್ಪಿಟಲ್ ಐತೆ, ಮತ್ತೆ ಎಲ್ಲ ವ್ಯವಸ್ಥೆ ಐತೆ ಸರ್. ಬಸ್ ಸ್ಟಾಪ್ ಇಲ್ಲಿಂದ ಒಂದು 350 ಮೀಟರ್ ಹೋದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲಿ. ನೀವು ತಗೊಂಡ್ ಎಷ್ಟು ವರ್ಷ ಆಯ್ತು ಅಂದ್ರಿ? 4 ವರ್ಷ ಆಯ್ತು ಅಂದ್ರಿ. ಇವತ್ತು ತನಕ ನಮ್ ತಂದೆಯವ್ರು ನಿಮ್ ಸಂಪರ್ಕದಲ್ಲಿ ಇದಾರ? ಅದೇ ರೀ ಸರ್. ಹ್ಮ್. ಮಾತಾಡ್ತಾರ ಒಂದೊಂದ್ಸತಿ, ಫೋನಲ್ಲಿ ಮಾತಾಡ್ತಾರೆ. ನಿಮ್ಗೇನಾರ ತೊಂದ್ರೆ ಇತ್ತು ಅಂದ್ರೆ ಬಂದು ಕೇಳಿದ್ರೆ ಬಂದು ನಿಂತ್ಕೊಂಡ್ ಮಾಡ್ಕೊಟ್ಟು ಹೋಗ್ತಾರ? ಹೌದೌದು, ಖಂಡಿತವಲ್ಲ. ಆತರ ಏನು ಇಲ್ಲ, ಏನು ಇಲ್ಲಿ ತೊಂದ್ರೆ ಏನು ಇಲ್ಲ, ತೊಂದ್ರೆ ಇಲ್ಲ. ನಾವ್ ನಮ್ಮ ಕರಿಯಲ್ಲ ಅಮ್ಮನ ಹತ್ರ ಅಷ್ಟೇ. ಮಾತಾಡ್ತಾರ ಅಷ್ಟೇ. ಏನಾರು ತೊಂದ್ರೆ ಇದ್ರೆ ಕರೆದ್ರೆ ಬರ್ತಾರೆ, ಆದ್ರೆ ನಮ್ಗೇನು ತೊಂದ್ರೆ ಇಲ್ಲ, ನಾವ್ ಕರಿಯಲ್ಲ.